ನನ್ನ ಗಂಡ ಈಚೆ ಕಡೆಗೆ ಹೋಗೋದನ್ನ ಕಣ್ಣಾರೆ ನೋಡಿದೀನಿ ನಾನಂತೂ. ಈಚೆ ಕಡೆಗೆ ಹಿಂಗೆ ಹೋಯ್ತಾ ಇದ್ದ. ಲೇ, ನನ್ನ ಕೈ ಸಹಿಸ್ಕೊಳಕ್ಕಂತೂ ಹಾಕಿಲ್ಲ. ಅವಳು ಗಾಳಿ ಬಿಡಿಸ್ಲಿಲ್ಲ ಅಂತಂದ್ರೆ ಕೇಳು, ಅದೇನಾಯ್ತದೋ ಆಗ್ಲಿ. ಕರಿಯ ಅವಳನ್ನ. ನಿನ್ ಗಂಡನ ಜೊತೆ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡವಳೆ. ಇರು ಮಾಡ್ತೀನಿ. ಕ್ಯಾಂಪಕ ಕ್ಯಾಂಪಕ ಕ್ಯಾಂಪಕೋ ಕ್ಯಾಂಪಕ ಕ್ಯಾಂಪಕ. ಓ ಅಮ್ಮಿ, ನೀನವ ಸಿಕ್ಕಿದಲ್ಲ. ನೀನೇ ಅಲ್ವೇ ಅವತ್ತು ಅದೇ ಮುದ್ಗಿರಿ ಮಾಟೊಳಗಡೆ ಸಿಕ್ಕಿದ್ದಲ್ಲ, ಅಲ್ವೇ ನೀನಲ್ವೇ? ನಾನೇನೇನಿಯ? ಯಾಕೆ ನಾನಲ್ಲ ಅಂತ ಅನ್ಕೋಬಿಟ್ಟ ಏನು? ನಾನೇ. ರಮಿ, ಕುಂತ್ಕೊ ಬರ್ರಿ, ಕುಂತ್ಕೊಳ್ಳಿ. ಏನ್ ಕೊಡನಿ ತಿನ್ನಕ್ಕೆ? ಏನ್ ತಗತ್ತೀರಾ? ಕಾಫಿ, ಟೀ, ಬೋರ್ಮಿಟಾ, ಜ್ಯೂಸು ಏನ್ ತಗತ್ತೀರಾ? ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಈ ಅಮ್ಮ ಯಾರು? ಏನೇ ಏನು ಗೊತ್ತಿಲ್ದಿರ್ತಾರ ಮಳ್ಳಿ 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 ನಾಟಕ ಆಡ್ತಾ ಇದೆಯಲ್ಲೇ. ಏನೇ ಏನ್ ಅನ್ಕೋಬಿಟ್ಟಿದ್ಯಾ? ನನ್ನ ಗಂಡನೇನಿಯ ಬುಟ್ಟಿಗೆ ಹಾಕೋಬಿಟ್ಟು ನನ್ನ ಗಂಡನ ಜೊತೆನೇನಿಯ ಇಲ್ದಿರ ಆಟ ಎಲ್ಲ ಆಡ್ತಾ ಇದೆಯೇನೆ? ಜೊತೆಗೆ ನನ್ನ ಗಂಡನ್ನು ಸೇರ್ ಬುಟ್ಟಿಗೆ ಹಾಕೊಂಡಿದ್ಯಾನೆ ನೀನು? ಇಬ್ಬಿಬ್ರು ಮೂರ್ ಜನ ಗಂಡನ ಮೇಂಟೈನ್ ಮಾಡ್ತಾ ಇದೆಯಾ? ನನಗೆ ನೆನೆ ಯಾಮರಿಸ್ಬಿಟ್ಟು ನನ್ನ ಗಂಡನ ತೆಗೆಯನಿಯ 10 kg ಎಣ್ಣೆ, 20 kg ಬ್ಯಾಳೆ ಎಲ್ಲ ತೋರಿಸ್ಕೊಂಡು ಮಜಾ ಮಾಡ್ತಿದ್ಯಾನೆ ಲೋಪರ್ ಕಿತ್ತೋದೊಳೆ. ಏನ್ ಅನ್ಕೋಬಿಟ್ಟಿದ್ಯಾ? ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡು ನನ್ನ ಗಂಡ ಕುಣಿತಾವನೆ ಅಂತ ಹೇಳ್ಬಿಟ್ಟು ಎಂಟಿ ಏನು ಕೇಳ್ತಿಲ್ವೇನೋ, ಅದಕ್ಕೆ ಬತ್ತಾವನೆ ಅಂತ ಅನ್ಕೋಬಿಟ್ಟಿದ್ಯಾನೆ ನೀನು? ಹಳೆ ಬೇವಸ್ಸಿನ ತಕೊಬಂದು ಲೇ ನೋಡ್ತಿರೋ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಲೇನಿಯ ನಮ್ಮ ಗಂಡುಳು ಸವಸನ ಬಿಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೇನೆ. ಅವತ್ತು ಮಾಟಗೆ ಸರಜಕ್ಕೊಂದು ಗಂಡನ ಜೊತೆ ನೀನು ಇದ್ದೆ ಅಂತ ಹೇಳ್ಬಿಟ್ಟೆ ನೀನಿಯ. ನಾನು ನಿನ್ನ ಹತ್ರ ಮಾತಾಡಿ ನೀನು ಅಡ್ರೆಸ್ಸು ಪಡ್ರೆಸ್ಸು ಎಲ್ಲನೂ ತಗೊಂಡಿದ್ದು ನೋಡು. ಇವತ್ತೇ ಕೊನೆ. ಫೋನ್ ಮಾಡಿ ನೀವಿನ್ ಮನೆಗೆ ಬರಬೇಡ್ರಿ, ನಿಮ್ಮ ಸವಾಸ ಸಾಕು, ನಿಮ್ಮ ಹೆಂಡ್ರುಗಳ ಜೊತೆ ಸಂದಕ್ಕಿರಿ ಅಂತ ಹೇಳಿದ್ರೆ ಪೊದಿಕತ್ಯ, ಇಲ್ಲ ಅಂದ್ರೆ ತಿಥಿಯಾಗೋಗ್ಬಿಡ್ತೀಯ. ಇವತ್ತೇ ನೀನಿಯ ಹೇಳ್ತಾ ಇದ್ದೀನಿ, ಕೇಳಿಸ್ಕ. ಮಾಡೇ ಫೋನ್ನ ಮಾಡೇ. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಎಲ್ಲೇ ತಗ್ಲಾಕಬಿಟ್ಲು? ಎಲ್ಲೇ ತಗ್ಲಾಕಬಿಟ್ಲು ಪದಿವಳು ನಮ್ಗೆ? ಹೆಂಗೋ ನೆಮ್ಮದಿ ಸಂಸಾರ ಮಾಡ್ಕೊಂಡು ನಾವು ನಮ್ಮ ಗಂಡ ಇದ್ರೆ ಇವಳು ನೋಡಿ ಏನ್ ಬಿಲಾಲಿ ಹೆಂಗೆ ಕಂಡರ್ ಗಂಡುಗಳನ್ನ ಬುಟ್ಟಿಗೆ ಹಾಕೊಂಡು ಮೆರ್ಕೊಂಡವಳೆ ಅಂತ ಹೇಳ್ಬಿಟ್ಟು ಲೋಪರು. ನೋಡಿ, ನಿನ್ ಗಂಡಂಗ್ ನೀನ್ ಹೆಂಗೆ ಎಂತಿನೋ ನಾನು ಹಂಗೆ ಎಂತಿ. ಏನ್ ನೀವಿಬ್ರು ಅವಾಜ್ ಹಾಕ್ಬಿಟ್ರೆ ನಿಮ್ಮಿಬ್ರು ಗಂಡ ಅವ್ರೆ ಅಂತ ಹೇಳ್ಬಿಟ್ಟು ಏನ್ ಗ್ಯಾರಂಟಿ? ನಾನೇನ್ ಇಬ್ರು ಮದುವೆ ಮಾಡ್ಕೊಂಡಿದ್ದೀನ? ನಾನು ಒಬ್ಬರನ್ನೇ ಮದುವೆ ಮಾಡ್ಕೊಂಡಿರೋದು. ನೀವು ನೋಡಿ ಹೆಂಗ್ ಬಂದು ಇದು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಏನ್ ಮಾಡಂಗಿದ್ದೀರಾ? ನನ್ನ ಏನಾದ್ರೂ ಬಂದ್ಬಿಟ್ಟು ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಸಾಕ್ಷಿ ಏನೈತೆ? ಅವ್ರಿಗೆ ಗಂಡು ಮಕ್ಕಳು ಬೇಕಿತ್ತು. ನಿಮ್ಮ ಯೋಗ್ಯತೆಗೆ ನಿಮ್ಗೆ ಗಂಡು ಮಕ್ಕಳನ್ನ ಎತ್ಕೊಡಕ್ಕಾಗಲಿಲ್ಲ. ನಾನು ಎತ್ಕೊಟ್ಟಿದ್ದೀನಲ್ಲ ಗಂಡು ಮಕ್ಕಳನ್ನ. ಅದು ಹೆಂಗ್ಲೇ ಸಾಧ್ಯ? ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನೀನು ಗಂಡು ಮಗ ಎತ್ಕೊಟ್ಬಿಟ್ರೆ ಅದು ಹೆಂಗ್ಲೇ ನಮ್ಮನೆ ಗಂಡು ಮಗ ಆಯ್ತದೆ? ನನ್ನ ಮಗಳು ಮೊನ್ನೆ ಹೇಳ್ದಾಗ ಏನಿಯ ನನ್ನ ಮಗಳು ಮಾತು ಕೇಳಬೇಕಿತ್ತು. ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳೋಳೇ ಅಲ್ಲ ಅಂತದ್ರಾಗ ನನ್ನ ಮಗಳನ್ನೇ ಬೈದ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟೆ ನಾನು. ಸುಮ್ಮನೆ ಪುಟ್ಟಿ ಸುಳ್ಳು ಹೇಳ್ಬೇಡ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ಗೊತ್ತಾಯ್ತಾಯ್ತೆ ನೀನು ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು. ಕಿತ್ತೋದ್ಲು ಒಪ್ಪರು. ನಿನ್ನ ಜನ್ಮಗಳಿಗೆ ಇಷ್ಟು ಬೆಂಕಿ ಯಾಕ? ಏಯ್, ನನ್ನ ಕತೆ ಇನ್ನೂ ನೋಡಿಲ್ಲ ಬಿಟ್ಟೆ ಅಂತ ಹೇಳಿದ್ರೆ ಅಷ್ಟೇನೇನೆ, ನಿನ್ನ ಕತೆ ಅಲ್ಲೇ ಮುಗ್ದೋಗ್ಬಿಡ್ತದೆ. ಲೇ ಸರಜಿ, ಇವಳು ನಿಡ್ಕಳೆ ಸರಿಯಾಗಿ ರುಬ್ಬಿದ್ರೆ ಅವಾಗ ಸರೋಯ್ತದೆ. ನೀವೇನು ರುಬ್ಬ ಗಂಟ ನಾನು ಗೆಣಸ್ ಕೇಳ್ತಾ ಇದ್ದೀನ ಕುಂತ್ಕೊಂಡು? ಪೊಲೀಸರು ಫೋನ್ ಮಾಡ್ತೀನಿ ನೋಡೇ. ನಾವು ನನ್ನ ಗಂಡ ನೆನ್ನಿಯ ಅವ್ರಿಗೆ ಗಂಡು ಮಕ್ಕಳು ಬೇಕು ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳು ಮಾಡ್ಕೊಂಡ್ರದು. ನೀನು ಇದೊಳ್ಳೆನ್ನಿಯ ಸಂದ ಕೇಳ್ತೀರಾ? ಹೋಗಿ ನಿಮ್ಮ ಗಂಡುಗಳಿಗೆ ಬುದ್ಧಿ ಕಲ್ಸ್ಕೊಡಿ. ಆಮೇಕಿಂದ ಬಂದ್ಬಿಟ್ಟು ನನಗೆ ಬುದ್ಧಿ ಕಲ್ಸಿವ್ರಂತೆ. ಹೋಗಿ ನಿನ್ನ ಗಂಡಂಗೆ ಫಸ್ಟ್ ಬುದ್ಧಿ ಕಲ್ಸು. ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕೆ ನಮ್ಮ ಹತ್ರ ನೆನೆಯ ಹೋಗಿ ಹೇಳೋಗ್ರಿ. ನಿಮ್ಮ ಗಂಡಂಗೆ ನಾನು ಬೇಕಾ ಇಲ್ಲ ನೀವು ಬೇಕಂತ ಕೇಳ್ರಿ. ಅವಾಗ ಬೇಕಾದ್ರೆ ನೀವೇ ಬೇಕು ಅಂದರೆ ನೀವೇ ಮಡಿಕೊಳ್ಳಿ. ನನಗೆ ನಿಮ್ಮ ಗಂಡುಗಳ ಅವಶ್ಯಕತೆ ಏನಿಲ್ಲ. ನಮ್ಮ ಗಂಡುಗಳಿಗೆ ಯಾವತ್ತೂ ನಾವೇ ಬೇಕಾಯ್ತೀವಿ. ಆದರೆ ನಿನ್ನಂತವ್ಳು ಇರ್ತಿರಲ್ಲ, ನಿನ್ನಂಥವ್ರಿಂದ ನೆನೆಯ ಎಲ್ಲನೂ ಹಾಳಾಗೋಯ್ತಿರೋದು. ನೀನು ಬಂದ್ಬಿಟ್ಟು ಆಮೇಕಿಂದ ಎಲ್ಲಿ ಜಗಳ ಮಾಡ್ಬಿಡ್ತೀಯ ಅಂತ ಹೇಳ್ಬಿಟ್ಟು ನನ್ನ ಗಂಡುಗಳನ್ನ ಎಲ್ಲೋ ಬುಟ್ಟಿಗೆ ಹಾಕೊಂಡು ಹಿಡ್ಕೊಂಡಿದ್ಯಾ ಅಂತ ಅನ್ನಿಸ್ತದೆ. ಅದೇ ಹೇಳ್ತಾ ಇದ್ದೀನಲ್ಲ, ಹೋಗಿ ಕೇಳಬೇಡ ಅಂತ ನಾವೇನಾರ ಹೇಳಿದ್ವಾ? ಹೋಗಿ ಆರಾಮಾಗಿ ಕೇಳಿ ನಿಮ್ಮ ಗಂಡುಗಳನ್ನ ಕೇಳ್ಕೊಂಡು ಯಾಕೆ ಹಿಂಗೆ ಮಾಡಿದ್ರಿ ಏನು ಎತ್ತ ಅಂತ ವಿಚಾರಿಸಿ ಆಮೇಕಿಂದ ಬಂದ್ಬಿಟ್ಟು ನನ್ನ ತಾಗೆ ಮಾತಾಡಿ, ಸರಿನಾ? ನನ್ನ ತಾಗ ಬಂದ್ಬಿಟ್ಟು ಕೂಗಾಡ್ಬಿಟ್ರೆ ನಾನೇನು ಎದ್ರಕೊಂಡು ಬಿಟ್ಬಿಡಕ್ಕಿಲ್ಲ. ಸರಿ ಈಗಲೇ ನೆನೆಯ ನಿಮ್ಮ ಗಂಡುಗಳು ಬೇಕಂತ ನನ್ನ ತಕ್ಕ ಬಂದಿರೋದು. ನಾನೇನು ಬೇಕಂತ ಹೇಳ್ಬಿಟ್ಟು ಅವ್ರ ತಕ್ಕೇನು ಹೋಗ್ಬಿಟ್ಟಿಲ್ಲ. ಗಂಡು ಮಗ ಬೇಕು ಅಂತ ಬಂದಿರೋದು. ಅಂದ್ರೆ ನೀನು ನನ್ನ ಗಂಡ ಇವಳ ಗಂಡ ಇಬ್ರು ಗಂಡನ ಜೊತೆ ನೀವು ನಾಟಕ ಮಾಡ್ಕೊಂಡಿದ್ಯಾ ಅಲ್ವಾ? ನಾನೇ ನಾಟಕ ಮಾಡ್ತಿಲ್ಲ. ನೀವು ಒಳ್ಳೆ ಸಂದ ಕೇಳ್ತೀರಾ. ನಾನು ಇಬ್ಬರಿಗೆ ಯಾರು ಗಂಡುಗಳು, ನಿಮ್ಮ ಗಂಡ ಯಾರು ಅವಳ ಗಂಡ ಯಾರು ಅಂತ ಗೊತ್ತಿಲ್ಲ. ನಾನು ಒಬ್ಬರ ಜೊತೆ ನೀನೇ ಸಂಸಾರ ಮಾಡ್ತಿರೋದು. ಊನೇ ಪದ್ದಿ ಗಂಡನ ಜೊತೆ ಮನೆ ಕಟ್ಟಿಸ್ಕ, ನನ್ನ ಗಂಡನ ಹತ್ರ ಸಾಮಾನು ತರಿಸ್ಕ, ಇನ್ನೊಬ್ರು ಗಂಡನ ಹತ್ರ ಇನ್ನೊಂದು ಕೊಡಿಸ್ಕ. ನಿಂಗೆ 500 ಜನ ಗಂಡುಗಳು. ಲೇ, ನಿನ್ನನ್ನು ನಿನ್ನ ಯೋಗ್ಯತೆಯನ್ನು ಬೀದಿ ಪಾಲ್ ಮಾಡಿ ನನ್ನ ಗಂಡನ್ನು ಜುಟ್ಟಿಡ್ಕೊಂಡು ಹೊಡಿಲಿಲ್ಲ ಅಂತಂದ್ರೆ ನಮ್ಮ ಹೆಸರುಗಳೇ ಬದಲಾಯಿಸ್ಕೊಬಿಡ್ತೀವಿ. ನೋಡ್ತಾ ಇರೆ. ನಿನ್ನ ಮಕ್ಕ ನೋಡು. ನಿನಗೆ ಅಂತ ಗಂಡ ಯಾವನೂ ಇಲ್ವಾ? ಕಂಡರ್ ಗಂಡುಗಳೆಲ್ಲ ನಿನ್ನ ಗಂಡುಗಳೇನಿಯಾ? ನೀನೇನು ಅನ್ಕೊಬಿಟ್ಟಿದ್ಯಾ? ಈ ಒಳ್ಳಿನಾಗ ಇನ್ನೂ ಇರಿಸ್ಕೊಂಡವ್ರಲ್ಲ ನಿನ್ನ. ಅವ್ರು 3 ಬಿಟ್ಟು ಜನ. ಅವ್ರು ನೀ ಎಂಥವ್ರು ಇರಬೇಡ. ಅವರು ಲೋಪರ್ ಬಡ್ಡಿ ನನ್ನ ಮಕ್ಕಳು. ಕಂಡರ್ ಗಂಡು ಮಕ್ಕಳು ನೆಲ ಬುಟ್ಟಿಗೆ ಹಾಕೊಂಡು ಸಂಸಾರ ಮಾಡೋದು ನಿಂದು ಒಂದು ಬಾಳೆನೇ. ನಿನ್ನ ಬಾಳಿಗಿಷ್ಟು ಮೆಟ್ಟಾಕ. ಲೇ ಪದ್ದಿ, ಇವಳ ಹತ್ರ ಏನೇ ಮಾತಾಡೋದು? ಇವಳೇ ನಮ್ಮ ಕಾಲು ಹಿಡ್ಕೋಬೇಕು. ಬ್ಯಾಡ ನಿಮ್ಮ ಗಂಡುಗಳು ಸವಾಸ ಅಂತ. ಇಲ್ಲ ನಮ್ಮ ಗಂಡುಗಳೇನೇ ಇವಳನ್ನ ಉಗುತು ಬಿಟ್ಬಿಡ್ಬೇಕು. ಹಂಗೆ ಮಾಡ್ಬೇಕು ಬಾರೆ. ನಂದು ಬರೀ ಒಂದು ಮಕ ನೋಡಿದ್ಯೇ ಕೆಂಪಕ್ಕ. ನಂದು ಇನ್ನೊಂದು ಮಕ ನೋಡಿದೆ ಅಂತ ಹೇಳಿದ್ರೆ ಅಷ್ಟೇ ಬೀದಿನ ಭಿಕ್ಷೆ ಎತ್ತಾ ಇತ್ತೀಯ. ಹಂಗೆ ಮಾಡ್ಬಿಡ್ತೀನಿ.
ನಿನ್ನ ಜನ್ಮನನಿಯ ಜಾಲ್ ಸೆತ್ತು ಬಿಡ್ತೀನಿ. ನೀನೇನು, ನಿನ್ನ ಯೋಗ್ಯತೆ ಏನು, ಇದೆಲ್ಲನೂ ನೋಡಿಸ್ತೀನಿ. ನೋಡ್ತಾ ಇರು. ನಿನ್ನಂಥ ಹೆಂಗಸುಗಳಿಂದ ಅದೆಷ್ಟು ಸಂಸಾರಗಳು ಬೀದಿಗೆ ಬಂದ್ಬಿಟ್ಟವೋ ಏನು. ಇಷ್ಟು ದಿನ ಇಲ್ದಿದ್ದು ನನ್ನ ಗಂಡ ಅದು ಹೆಂಗೆ ಹೇಳ್ತಾವನೆ. ನೀನು ಎಂಡ್ರು ಅಂತ ಹೇಳ್ಬಿಟ್ಟು ಅದು ಹೆಂಗೆ ಮುಗ ಏನು ಉದ್ರು ಬಿಡ್ತಾ ಏನು. ಮಾಡ್ತೀನಿ. ಫಸ್ಟ್ ನನ್ನ ಗಂಡಂಗೈತೆ, ಆಮೇಲೆ ನಿನಗೆ ಬಂದು ತಗತೀನಿ. ಹೋಗ್ರಲೇ ಹೋಗ್ರೆ, ನೋಡ್ಕೊತೀವಿ ನಾವು. ಅದೇನು ಕಿಸಿತಿರೋ ಕಿಸಿ ಹೋಗ್ರಿ. ಗಂಡು ಮಕ್ಕಳು ಮುಂದೆ ಹೆಣ್ಮಕ್ಳದ್ದು ಏನೇನೂ ಇಲ್ಲ. ನನಗೆ ಆವಾಜ್ ಹಾಕಿದ್ರೆ ನನ್ನ ಗಂಡು ಮಕ್ಳನ್ನ ಕರ್ಕೊಂಡು ನಾನು ಹೋಯ್ತೀನಿ ಅಂತ ಹೇಳ್ತೀನಿ. ಸರಿ ಆಯಿತು. ನಮ್ಮ ತಲೆ ನಾವು ಉಪಯೋಗಿಸಿ ನಾವು ಮಾಡ್ತೀವಿ, ನೀನು ಮಾಡು. ಇವತ್ತು ಜುಟ್ಟಿಡ್ಕೊಂಡು ಹೊಡಿತಿಲ್ಲ ಅಂತ ಹೇಳಿದ್ರೆ ಏನು ಹೇಳು, ತಾಳಿದವನು ಬಾಳಿಯನು ಅಂತ ಹೇಳ್ಬಿಟ್ಟು ಗಾದೆ ನಂಬ್ಕೊಂಡು ಸುಮ್ಮನೆ ಇದ್ದೀನಿ. ಬದಿ ನಡಿ. ಹಿಂಗೆ ಆದರೆ ಆಗಲ್ಲ. ಬರೀ ನನ್ನ ಗಂಡ ಮಾತ್ರ ತಗ್ಲಾಕೊಂಡವನಿದ್ರಾಗೆ ಬುಡು ನನ್ನ ಮಗಳದು ಮದುವೆ ಆಗ್ಬಿಟ್ಟೈತೆ. ಹೆಂಗೋ ಅತ್ತಾಗೆ ನನ್ನ ಮಗಳು ಮನೆಗೆ ಹೋಗಿ ಬಿದ್ದಿದ್ರು ಆಯ್ತದ, ನಾನು ಏನು ತೊಂದರೆ ಇಲ್ಲ ಅಂತ ಅನ್ಕೋತಿದ್ದೆ. ನಿನ್ನ ಗಂಡ ಇನ್ನೂ ಎಷ್ಟು ಬಾಳಿ ಬದುಕಬೇಕು ನಿನ್ನ ಜೊತೆ. ಇನ್ನು ಮಗಳು ಚಿಕ್ಕಳು, ಈ ವಯಸ್ಸಿಗೆ ನೀನು ಇಂಥ ಕಿತ್ತೋದಳ ಜೊತೆ ತಗ್ಲಾಕೊಂಡು ಸಂಸಾರ ಮಾಡ್ತಾವನೆ ಅಂದರೆ ಆಯ್ತದನೇ ಅದು. ನೋಡಿ ಹೋಗೋಣ. ಅಲ್ವೇ ನೀನು ಎಂತ ಕಿತ್ತೋದು ಮುಂಡೆ ಇರಬೇಡ ಹೇಳೆ. ಇಬ್ಬಿಬ್ರು ಗಂಡುಗಳನ್ನ ಬುಟ್ಟಿಗೆ ಹಾಕೊಂಡವ್ರಲ್ಲ, ನಮ್ಮ ಗಂಡುಗಳಿಗೆ ಯೋಗ್ಯತೆಗೇನು ಬುದ್ಧಿ ಬೇಡವೆ? ಗಂಡಸ್ರಿಗೆ ನಮ್ಮಂಗೆ ಹೆಂಗಸ್ರ ಥರ ಯೋಚನೆ ಮಾಡೋಷ್ಟು ತಾಳ್ಮೆ ಇರಕ್ಕಿಲ್ಲ ಕಣ್ಲೆ, ತಾಳ್ಮೆ ಇರಕ್ಕಿಲ್ಲ. ನೋಡು, ನೀನಂತೂ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೋಡಿ, ಗಂಡಸ್ರಿಗೆ ಬುದ್ಧಿ ನಾವೇ ಹೇಳಿದ್ರೆ ಸರಿ ಬರ್ತಾರೆ. ಅವ್ರೂ ಸಂಸಾರ ಮುಖ್ಯ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಂದ ಗೊತ್ತು. ಇವ್ರ ಮಾಯಾ ಬಲೆಗೆ ಬಿದ್ದುಬಿಟ್ಟಿರ್ತಾರೆ ರೀ. ಏನೋ ಗೊತ್ತಾಯ್ತು ಬುಡಿ ಅಂತ ಬಿಟ್ಟೆ ಬಿಡ್ತಾರೆ. ನೋಡಿ ಹೋಗೋಣ. ನಿನ್ನ ಬೀದಿಗೆ ಬೀಳೋದನ್ನ ನಾನು ಕಣ್ಣಾರೆ ನೋಡ್ತೀನಿ. ಶಾನೆ ಓವರ್ ಆಕ್ಟಿಂಗ್ ಮಾಡಿದ್ರಿ ಅಂತಂದ್ರೆ ಇಬ್ಬರನ್ನೂ ಬೀದಿಗೆ ಬೀಳಂಗೆ ನಾನು ಮಾಡ್ತೀನಿ. ನನ್ನ ಗಂಡ ನಿಮ್ಮ ಗಂಡುಗಳು ಅಂತ ಏನಲ್ಲ, ನನ್ನ ಗಂಡನೂ ಅವನು. ನಾನು ಹೇಳ್ದಂಗೆ ಕೇಳೋದು. ಏನೋ ಪಾಪ ಸಂಸಾರ ಮಾಡ್ಕೊಂಡಿರಲಿ ಅಂತ ಹೇಳಿದಕ್ಕೆ ಇಲ್ಲಿ ತನಕ ನಿಮ್ಮ ಸಂಸಾರನೂ ಚೆನ್ನಾಗೈತೆ, ನನ್ನ ಸಂಸಾರನೂ ಚೆನ್ನಾಗೈತೆ. ನಾನೇನಾದರೂ ಹಠ ಮಾಡಿ ನನ್ನ ಹತ್ರನೇ ಬಿದ್ದಿರಬೇಕು, ಎಲ್ಲೂ ಹೋಗಂಗಿಲ್ಲ, ನಿಮ್ಮೂರಿಗೆ ನಾನು ಬರ್ತೀನಿ ಅಂತ ಏನಾರು ಹಠ ಮಾಡ್ಕೊಂಡು ಕುಂತಿದ್ದೆ ಅಂತ ಹೇಳಿದ್ರೆ ಏನಾಗದು ಗೊತ್ತಾ? ಏನೇ ಆಗೋದು? ನೀವು ನಡು ಬೀದಿನ ಭಿಕ್ಷೆ ಎತ್ತಬೇಕಿತ್ತು. ನಾವು ಭಿಕ್ಷೆ ಎತ್ತೀವ, ನೀವು ಭಿಕ್ಷೆ ಎತ್ತೀರಾ? ನೋಡಿರಂತೆ ಬಿಡ್ರಿ. ಇಷ್ಟು ದಿನ ಸಂಸಾರ ಹೆಂಗೋ ನಡ್ಕೊಂಡು ಹೋಯ್ತಾ ಇತ್ತು. ಆದರೆ ಹೀಗೆಲ್ಲ ಹಾಳಾಗೋಯ್ತಲ್ಲ, ಏನು ಮಾಡೋದು? ನಮ್ಮ ಅಣ್ಣ ಎಲ್ಲ ಹಾಳ್ಬಿದ್ದೋದ್ನೋ ಏನೋ. ದೊಡ್ಡ ಪಿಲಾನ್ ಮಾಡಿಕೊಟ್ಟಿದ್ದ, ಹೆಂಗೋ ಸುಖವಾಗಿ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೆ. ಇವಾಗ ಇವ್ರು ಬಂದು ತಗ್ಲಾಕೊಂಡ್ರಲ್ಲ, ಇವ್ರ ಗಂಡುಗಳಿಗೆ ಏನಂತ ಹೇಳೋದು ನಾನು? ಫೋನ್ ಮಾಡಿಬಿಟ್ಟು ನೀನು ಹೆಂಡ್ತಿ ಬಂದಿದ್ಲು ಅಂತ ಹೇಳ್ಬಿಡ್ಲಾ? ಆದರೆ ಇವ್ನು ನನ್ನ ಜೊತೆ ಇರೋ ವಿಷಯ ಅವನು ಗೊತ್ತಿಲ್ಲ, ಅವ್ನು ನನ್ನ ಜೊತೆ ಇರೋ ವಿಷಯ ಇವನು ಗೊತ್ತಿಲ್ಲ. ಇಬ್ರಿಗೂ ಗೊತ್ತಾಗ್ಬಿಡ್ತು ಅಂತ ಹೇಳಿದ್ರೆ ಅವರಿಬ್ರು ನನ್ನ ಬಿಟ್ಬಿಡ್ತಾರಾ? ಅಯ್ಯೋ, ಏನು ಮಾಡಲಿ ಇವಾಗ? ಹಲೋ ಅಣ್ಣ, ಎಲ್ಲಿ ಬಿದ್ದಿದೀಯಾ? ಬಾ ಅರ್ಜೆಂಟಾಗೆ. ಏನಕ್ಕೆ ಅಂತ ಹೇಳಿದ್ರೆ ಬಾಯಿಲಿ ನೀನು ಕೊಟ್ರ ಪಿಲಾನೆಲ್ಲ ಆಳ್ಬಿದ್ದು ಉಲ್ಟಾ ಹೊಡೆದ್ಕೊಂಡು ಹೋಗೈತೆ. ಬಾಯಲ್ಲಿ ಸುಮ್ಕೇನಿಯ. ಯೋ ತೊಗ್ಲಾಕಂಡು ಸಾಯ್ತಿದ್ದೀನಿ ಕಣಣ್ಣ. ಬಿರ್ನ ಬಾ, ಅದೇನೇನು ಪಿಲಾನ್ ಮಾಡಿ ಕೊಟ್ಟಿದ್ಯೋ ಎಲ್ಲನೂ ಸೊರ್ ಮಾಡಿಕೊಟ್ಟು ಹೋಗು. ನಿನ್ನ ಮಾತು ನಂಬ್ಕೊಂಡು ಏನೇನೋ ಮಾಡಿ ನನ್ನ ಕತೆ ಬ್ಯಾಡ. ಏನು ಅಂಥದ್ದೇನಾಗಿಲ್ಲ, ಬಾ ನೀನು ಹೇಳ್ತೀನಿ ಮಂತಕ್ಕೆ ಬಾ ಸಾಕು. ಆ ಅಮ್ಮರು ಎಲ್ಲ ಬಂದ್ಬಿಟ್ಟು ಜಗಳ ಮಾಡಿ ಹೋದ್ರು. ನಿನ್ಗಲ್ಲಿ ಏನು ಅಲ್ಲಿ ಕುಂತ್ಕೊಂಡು ಮಾತಾಡ್ತೀಯ? ಇಲ್ಲಿ ದುಡ್ಡೆಲ್ಲ ಕಿತ್ಕೊಂಡು ತಿನ್ನಕ್ಕೆ ಸೊರೋಯ್ತು. ಹೆಂಗೋ ನಿನ್ನ ಮಗ ಒಬ್ಬನ್ನ, ನನ್ನ ಮಗ ಒಬ್ಬನ್ನ, ನಮ್ಮ ಇವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ಹೇಳಿ ಹೆಂಗೋ ಬೆಳೆಸಿದ್ದಾಯ್ತು. ಈಗ ನಿಜ ಗೊತ್ತಾಗ ಟೈಮ್ ಬಂತು. ಅವ್ರ ಮಕ್ಕಳಲ್ಲ ಇವರು ಅಂತ ಗೊತ್ತಾದ್ರೆ ಏನು ಮಾಡ್ತೀಯಾ? ಬಾ ಸುಮ್ಕೇನೇನೆ. ಸರಿ ಬಂದೇ ಇರು. ಯಾವಾಗ ಬಂದು ಸಾಯ್ತೋ ಏನು ಕತೆಯೋ. ಅವ್ರ ಮಕ್ಕಳಲ್ಲ ಅಂತ ಗೊತ್ತಾಗ್ಲಿ ಅವತ್ತೈತೆ ನಿಂಗೆ ಮಾರೇಮ್ನ ಹಬ್ಬ. ಹಿಂಗೆ ಕಿತ್ತೋಗಿರೋ ಐಡಿಯಾಗಳು ಕೊಟ್ಬಿಟ್ಟು ಹೋದೆ. ಹಿಂಗೆ ತಗ್ಲಾಕತ್ತೀನಿ ಅಂತ ನಾವು ಅವತ್ತು ಹೇಳಿದಕ್ಕೆ ತಗ್ಲಾಕ್ಲಾಕಿಲ್ಲ ಅಂತ ಹೇಳ್ದೆ. ಇವೇನು ಎರಡನ್ನೂ ಅವ್ನ ಮಕ್ಕಳ? ಹೇಳು. ಅವ್ರ ಮಕ್ಕಳಾಗಿದ್ರೆ ಹೆಂಗೋ ಧೈರ್ಯವಾಗಿ ವಾದ ಮಾಡ್ಬೋದಿತ್ತು. ಅವರಿಬ್ರು ಅವ್ರ ಮಕ್ಕಳಲ್ವಲ್ಲ, ಏನಂತ ವಾದ ಮಾಡ್ತೀಯಾ? ಒಬ್ಬನ ಜೊತೆ ನಿನ್ನ ಇರ್ತೀನಿ ಅಂದರೆ ನಿನ್ನ ದುರಾಸೆಗೆ ಇಲ್ಲ ಇಬ್ಬರು ಜೊತೆನೂ ಇರು, ಏನಾಗಕ್ಕಿಲ್ಲ ಅಂತ ಹೇಳ್ದೆ. ಬಾ ಇವಾಗ.